ಮೊನ್ನೆ ದಿನ ಅಂದರೆ 27ನೇ ತಾರೀಕು ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೀತದೆ. ಇದು ಏನಂದರೆ ಇಬ್ಬರು ಕಪಲ್ಸ್, ಗಂಡ ಹೆಂಡತಿ, ಕಿರಣ್ ಅಂತ ಹೇಳಿ 30 ಇಯರ್ಸ್ ಓಲ್ಡು, ಅವನು ಕ್ಯಾಬ್ ಡ್ರೈವರ್ ಇರ್ತಾನೆ. ಮತ್ತು ಆತನ ಹೆಂಡತಿ ನವ್ಯಶ್ರೀ ಅಂತ ಹೇಳಿ ಅರೌಂಡ್ 26 ಇಯರ್ಸ್. ಆಕೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಇರ್ತಾಳೆ. ಸೊ ಇಬ್ಬರು ಕೂಡ ಈ 3 ವರ್ಷದಿಂದ ಲವ್ ಮ್ಯಾರೇಜ್ ಆಗಿರ್ತಾರೆ. ಇಬ್ಬರು ಜೊತೆಗೆ ಇರ್ತಾರೆ. ಈಗ ಸ್ವಲ್ಪ ದಿವಸಗಳ ಹಿಂದೆ ಇಬ್ರಿಗೂ ಸ್ವಲ್ಪ ಮನಸ್ತಾಪ ಬರ್ತದೆ. ಮನಸ್ತಾಪ ಬಂದಾಗ ಇಬ್ರಿಗೂ ಜಗಳ ಆಗಿರುತ್ತೆ. ಜಗಳ ಆಗಿ ಆತ ಮನೆ ಬಿಟ್ಟು ಹೊರಗಡೆ ಹೋಗಿರ್ತಾನೆ. ಮೊನ್ನೆ ದಿನ ಏನಾಗುತ್ತೆ, ಸುಮಾರು ರಾತ್ರಿ 9:15 10 ಗಂಟೆ ಅಷ್ಟೊತ್ತಿಗೆ ಈತ ಕಿರಣ್ ಆತನ ಹತ್ರ ಅವ್ರ ಮನೆಯ ಇನ್ನೊಂದು ಡೂಪ್ಲಿಕೇಟ್ ಕೀ ಇರುತ್ತೆ. ಆ ಕೀ ಓಪನ್ ಮಾಡಿ ಬಂದು ದೇವ್ರ ಮನೆಯಲ್ಲಿ ಔತ್ಕೊಂಡು ಕೂತಿರ್ತಾನೆ. ಸುಮಾರು 11 ಗಂಟೆ ಸುಮಾರಿಗೆ ಆತನ ಹೆಂಡತಿ ಮತ್ತು ಆಕೆಯ ಫ್ರೆಂಡ್ ಇಬ್ಬರು ಕೂಡ ಸುಮಾರು 11 ಗಂಟೆಗೆ ಹೊರಗಡೆ ಎಲ್ಲ ಸ್ವಲ್ಪ ಪಾರ್ಟಿ ಎಲ್ಲ ಮಾಡಿ, ಡ್ರಿಂಕ್ಸ್ ಎಲ್ಲ ಮಾಡಿ ಬಂದು ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಆಮೇಲೆ ಹೋಗಿ ಇಬ್ಬರು ಒಂದೇ ರೂಮಲ್ಲಿ ಮಲಗ್ತಾರೆ, ಆಕೆ ಮತ್ತು ಆಕೆಯ ಫ್ರೆಂಡ್. ಮಲಗಿ ಸ್ವಲ್ಪ ಹೊತ್ತು ಆದಮೇಲೆ ಈತನ ಹೆಂಡತಿ ನವೇಶ್ರೀ ಏನಿದ್ದಾಳೆ, ಆಕೆ ಮತ್ತೆ ಹೊರಗಡೆ ಬಂದು ಹಾಲಲ್ಲಿ ಆಕೆಯ ಪರಿಚಿತನ ಜೊತೆಗೆ ಒಬ್ಬನ ಜೊತೆ ವಿಡಿಯೋ ಚಾಟಲ್ಲಿ ವಿಡಿಯೋ ಕಾನ್ಫರೆನ್ಸ್ ವಿಡಿಯೋ ಮೆಸೇಜಿಂಗ್ ಮಾಡ್ತಾ ಇರ್ತಾಳೆ. ಸೊ ಅದು ಇವನು ಪ್ರತಿಯೊಂದನ್ನು ಕೂಡ ಈತ ಅಲ್ಲಿ ಇವನಿಗೆ ದೇವ್ರ ಮನೆಯಲ್ಲಿ ಏನು ಔತ್ಕೊಂಡು ಕೂತಿರ್ತಾನೆ ಎಲ್ಲ ಕೂಡ ಕಾಣ್ತಾ ಇರುತ್ತೆ ಮತ್ತು ನೋಡ್ತಾ ಇರ್ತಾನೆ. ಹಾಗಾಗಿ ಅವನಿಗೆ ಖಚಿತ ಆಗ್ತದೆ ಆಕೆಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾದ್ಮೇಲೆ ಆತ ಹೊರಗಡೆ ಬಂದು ಆಕೆ ಜೊತೆಗೆ ಜಗಳ ಆಡ್ತಾನೆ ಹಾಲಲ್ಲಿ. ಸಾಕಷ್ಟೊತ್ತು ಇಬ್ಬರು ಜಗಳ ಆಡ್ತಾರೆ. ಜಗಳ ಆಡಿದ್ಮೇಲೆ ಆಕೆ ಒಂದು ಚಾಕುವನ್ನು ಇಟ್ಕೊಂಡು ತನ್ನ ಫ್ರೆಂಡ್ ಅವರು ಮಲಗಿರ್ತಾಳೆ, ಅವಳ ಜೊತೆಗೆ ಹೋಗಿ ಮಲಗ್ತಾಳೆ ಚಾಕು ಇಟ್ಕೊಂಡು. ಈತ ಸ್ವಲ್ಪ ಹೊತ್ತಾದಮೇಲೆ ಬಂದು ಆಕೆ ಜೊತೆಗೆ ಮತ್ತೆ ರೂಮಲ್ಲಿ ಜಗಳ ಮಾಡಿ ಒಂದು ಐರನ್ ರಾಡ್, ಅವ್ರ ಮನೇಲಿರ್ತಕ್ಕಂಥ ಒಂದು ಐರನ್ ರಾಡ್ ತೊಗೊಂಡು ಬಂದು ಮತ್ತೆ ಬೆಡ್ರೂಮಲ್ಲಿ ಏನು ಜಗಳ ಆಗುತ್ತೆ ಆವಾಗ ಆಕೆಗೆ ತಲೆ ಮೇಲೆ ಹೊಡೆದ್ಬಿಟ್ಟು ಮತ್ತು ಆಕೆ ಹತ್ರ ಇರ್ತಕ್ಕಂಥ ಚಾಕುವನ್ನು ತೊಗೊಂಡು ಆಕೆ ಕತ್ತನ್ನು ಕುಯ್ದುಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಬಟ್ ಹೊರಡೋಕ್ಕಿಂತ ಮುಂಚೆ ಸ್ವಲ್ಪ ಅವ್ರ ಮನೆಯಲ್ಲಿ ಒಂದು ಈ ಫ್ಲೋರ್ ಕ್ಲೀನಿಂಗ್ ಇದಿರ್ತದಲ್ಲ, ಸ್ಯಾನಿಟೈಸರ್, ಅದನ್ನು ಕುಡಿದ್ಬಿಟ್ಟು ಅವನೇ ಹೋಗ್ಬಿಟ್ಟು ಒಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಾನೆ. ಆಕೆಯ ಫ್ರೆಂಡ್, ಈಗ ಡಿಸೀಸ್ಡ್ ಫ್ರೆಂಡ್ ಏನಿದ್ದಾಳೆ, ಆಕೆ ಬೆಳಗಿನ ಜಾವ ಎದ್ದಾಗ ನೋಡ್ತಾಳೆ ಪಕ್ಕದಲ್ಲಿ ಆಕೆ ನವ್ಯಶ್ರೀಯ ಡೆಡ್ ಬಾಡಿ ಬಿದ್ದಿರುತ್ತೆ. ಸೊ ಅವಾಗ ಇಮಿಡಿಯೇಟಾಗಿ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ಬಿಟ್ಟು ಆಮೇಲೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ನಾವು ಹೋಗ್ತೀವಿ. ಆಮೇಲೆ ತದನಂತರ ಅವನ್ನ ಸೆಕ್ಯೂರ್ ಮಾಡ್ತೀವಿ, ಹಾಸ್ಪಿಟಲ್ ಇರ್ತಾನೆ, ಸೆಕ್ಯೂರ್ ಮಾಡ್ತೀವಿ. ಸೊ ಸೆಕ್ಯೂರ್ ಮಾಡಿದಾಗ ಅವನು ಒಪ್ಕೊಳ್ತಾನೆ ಈ ಥರ ಕೊಲೆ ಮಾಡಿರೋದ್ರ ಬಗ್ಗೆ. ಸೊ ತದನಂತರ ಅವನ್ನ ಅರೆಸ್ಟ್ ಮಾಡಿ ಈಗ ತನಿಖೆಯನ್ನು ಮುಂದುವರಿಸಿದ್ವಿ. ಸರ್, ಅಂದರೆ ಆಕೆ ಸ್ನೇಹಿತ ಇರ್ತಾಳಲ್ಲ, ಸೊ ಅವಳನ್ನ ಆ ಟೈಮಲ್ಲಿ ಆಕೆ ಯಾಕೆ ಅಂದರೆ ಭಯ ಇತ್ತ ಅವಳಿಗೆ ಮೊದಲೇನೆ? ಇಲ್ಲ ಕೊಲೆ ಇಲ್ಲ ಆ ಥರ ಇಲ್ಲ. ಅವರಿಬ್ಬರು ಫ್ರೆಂಡ್ಸ್ ಇರ್ತಾರೆ, ಹೊರಗಡೆ ಸ್ವಲ್ಪ ಪಾರ್ಟಿ ಎಲ್ಲ ಮಾಡಿಕೊಂಡು ಕುಡಿದ್ಬಿಟ್ಟು ಬಂದಿರ್ತಾರೆ ಮನೆಗೆ. ಜನರಲ್ ಗಂಡ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಆಕೆ ಫ್ರೆಂಡನ್ನು ಕರ್ಕೊಂಡ್ಬಂದು ಮನೆಯಲ್ಲಿ ಇಟ್ಕೊಂಡಿರ್ತಾಳೆ. ಕಿರಣ್ಗೆ ನವೇಶ್ರೀ ಮೇಲೆ ಮೊದಲಿಂದನೂ ಸಹ ಅಕ್ರಮ ಸಂಬಂಧದ ಅನುಮಾನ ಇತ್ತ ಸರ್? ಅದು ಇತ್ತೀಚೆಗೆ ನಮ್ಗೆ ಗೊತ್ತಿರೋ ಪ್ರಕಾರ ಒಂದು 6 ತಿಂಗಳಿಂದ ಅವನಿಗೆ ಅನುಮಾನ ಬಂದಿದೆ ಅಂತ ಮಾಹಿತಿ ಇದೆ. ಅದು ಸೆಕೆಂಡರಿ ಇರ್ಬೋದು, ಅದನ್ನು ನಾವು ತನಿಖೆ ಮಾಡ್ತಿದ್ದೆ. ಬಟ್ ಪ್ರೈಮರಿ ನಮ್ಗೆ ಗೊತ್ತಾಗಿರೋದು ಇದು ಆತನಿಗೆ ಆಕೆ ಮೇಲೆ ಸಂಶಯ ಇರ್ತದೆ, ಇದು ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತೇಳಿ. ಹಾಗಾಗಿ ಆ ಸಿಟ್ಟಲ್ಲಿ ಅವನು ಆಕೆಯ ಕೊಲೆ ಮಾಡ್ತಾನೆ ಅಂತ ಅವನು ಹೇಳ್ತಾನೆ. ಹೌದು ಅಂತ ಹೇಳ್ತಾನೆ. ಕಿಚನಲ್ಲಿರೋ ಚಾಕುನ ಅವಳು ಇಟ್ಕೊಂಡೋಗಿರ್ತಾಳೆ. ಹಾಲಲ್ಲಿ ಜಗಳ ಆದಮೇಲೆ ಬೆಡ್ರೂಮ್ಗೆ ಆಕೆ ಅದನ್ನು ಚಾಕುನ ಇಟ್ಕೊಂಡೋಗಿರ್ತಾಳೆ. ಮೇ ಬಿ ಅವ್ನಿಗೆ ಎದುರಿಸೋದಕ್ಕೆ ಅಥವಾ ಅವನು ಮತ್ತೇನಾದರೂ ಬಂದರೆ ಅವನಿಗೆ ಎದುರಿಸೋದಕ್ಕೆ ಇಟ್ಕೊಂಡೋಗಿರ್ತಾಳೆ. ಗೊತ್ತಾಗಲ್ಲ, ಯಾಕಂದರೆ ಆಕೆ ಏನು ತುಂಬ ಕುಡಿದ್ಬಿಟ್ಟು ಶಿ ವಿಲ್ ಬಿ ಒಂಥರ ಡೀಪ್ ಸ್ಲೀಪಲ್ಲಿ ಇರ್ತಾಳೆ, ಗೊತ್ತಾಗಲ್ಲ ಅವಳಿಗೆ.
ಮಲಗಿಬಿಟ್ಟಿರ್ತಾಳೆ ತುಂಬ ಡೀಪಾಗಿ. ಸರ್ ನವೇಶ್ ಜೊತೆ ವಿಡಿಯೋ ಕಾಲ್ ಮಾಡ್ತಿದ್ರು, ನಾನು ವಿಚಾರಣೆ ಮಾಡಿದ್ರೆ ಅವ್ರನ್ನೇನು ವರ್ಷಕ್ಕೆ ಅವ್ರದ್ದೇನಾದ್ರು ಪಾತ್ರ ಯಾರ್ದು? ನವೇಶ್ ಜೊತೆ ವಿಡಿಯೋ ಕಾಲ್ ಇದ್ದಾನೆ ಆತ ಆತನನ್ನು ಕರೆದಿದ್ದೀವಿ, ಆತನನ್ನು ವಿಚಾರಣೆ ಮಾಡ್ತಾಯಿದ್ದೀವಿ. ಅವನೊಬ್ಬ ಇದ್ದಾನೆ, ಅವಳ ಫ್ರೆಂಡ್ ಒಬ್ಬ ಇದ್ದಾನೆ, ಅವನ್ನ ಕರೆಸಿ ವಿಚಾರಣೆ ಮಾಡ್ತೀವಿ. ಹೌದು ಇಬ್ಬರು ಡ್ರಿಂಕ್ಸ್. ಇವರು ಕಿರಣ್ ಡ್ರಿಂಕ್ಸ್ ಇಲ್ಲ ಅವ್ನು ಮಾಡಿರಲ್ಲ.